ಮಕ್ಕಳೇ, ಏಕಚಕ್ರ ನಗರದಲ್ಲಿ ಕುಂತಿ 5 ಮಕ್ಕಳೊಂದಿಗೆ ಅಂದರೆ ಪಾಂಡವರು ಉಳಿದು ಬರುತ್ತಾರೆ. ಆ ಸಂದರ್ಭದಲ್ಲಿ ಬಕಾಸುರನನ್ನು ಭೀಮಸೇನ ಕೊಲ್ಲುತ್ತಾನೆ. ಆದರೆ ಅವರು ಭೀಮಸೇನ ಕೊಂದಿದ್ದಾನೆ ಹೇಳಿ ಎಂಬುದನ್ನು ಯಾರಿಗೂ ತಿಳಿಸಿರುವುದಿಲ್ಲ. ತಾವು ಉಳಿದಂತಹ ಮನೆಯ ಬ್ರಾಹ್ಮಣನಲ್ಲೂ ಸಹಿತ ಆ ವಿಷಯವನ್ನು ಗೌಪ್ಯವಾಗಿ ಇಟ್ಟಿರುತ್ತಾರೆ. ಕೊನೆಗವರು ಏಕಚಕ್ರ ನಗರವನ್ನು ತಾವು ಬಿಟ್ಟು ಹೋಗುವುದಾಗಿ ಹೇಳಿದಾಗ ಆ ಬ್ರಾಹ್ಮಣರ ಮನೆಯಲ್ಲಿ ಎಲ್ಲರಿಗೂ ತುಂಬ ದುಃಖವಾಗುತ್ತದೆ. ಅವರು ಅಷ್ಟು ಅನ್ಯೋನ್ಯವಾಗಿದ್ದರು. ಇವರ ಗುಣವನ್ನು ನೋಡಿ ಮೆಚ್ಚಿಕೊಂಡಿದ್ದರು. ಆದರೆ ಅವರು ಮುಂದುವರಿಯುವ ನಿರ್ಧಾರ ಮಾಡಿದರು. ಅದೇ ಸಂದರ್ಭದಲ್ಲಿ ಅವರಿಗೆ ದ್ರುಪದ ರಾಜ ಅಂದರೆ ಪಾಂಚಾಲ ದೇಶದ ಅರಸು ತನ್ನ ಮಗನ ಮಗಳಾದಂತಹ ದ್ರೌಪದಿಯ ವಿವಾಹವನ್ನು ಸ್ವಯಂವರವನ್ನು ಇಟ್ಟಿದ್ದಾನೆ ಎನ್ನತಕ್ಕಂಥ ವಿಷಯ ತಿಳಿಯಿತು. ಅವರು ಅಲ್ಲಿಗೆ ಹೋಗುವುದಕ್ಕೆ ನಿರ್ಣಯ ಮಾಡಿದರು. ಅವರು ಬ್ರಾಹ್ಮಣ ವೇಷವಾಗಿ ಹೋಗ್ತಾ ಇರುವಾಗ ಅನೇಕ ಬ್ರಾಹ್ಮಣರು ಅತ್ತ ಕಡೆ ಅಂದರೆ ಪಾಂಚಾಲ ದೇಶದ ಕಡೆ ಹೋಗ್ತಾ ಇದ್ದವರು ಮಾತಾಡ್ತಾ ಇದ್ದರು. ಇವರೂ ಕೂಡ ಅನೇಕ ವಿಷಯಗಳನ್ನು ಮಾತನಾಡಿದರೂ ಯಾರಿಗೂ ಇವರು ಕ್ಷತ್ರಿಯರು ಹೇಳತಕ್ಕಂತಹ ಸಂಶಯ ಸಹಿತ ಬರೋದಿಲ್ಲವಾಗಿತ್ತು. ಹಾಗೆ ಅವರು ಹೋಗ್ತಾ ಇರುವ ಸಂದರ್ಭದಲ್ಲಿ ಮಧ್ಯರಾತ್ರಿಯ ಸಂದರ್ಭ ಒಮ್ಮೆಲೆ ಒಬ್ಬ ಬಂದು ತಮ್ಮ ಅನೇಕ ಅನುಯಾಯಿಗಳೊಂದಿಗೆ ಪಾಂಡವರನ್ನು ತಡೆಯುತ್ತಾನೆ ಮತ್ತು ಹೇಳ್ತಾನೆ, ಯಾರು ನೀವು? ನಮ್ಮ ಸಮಯ ಇದು. ಮಧ್ಯರಾತ್ರಿಯ ನಂತರದಲ್ಲಿ ಅಂದರೆ ಗಂಧರ್ವರು ಓಡತಕ್ಕಂಥ ಸಮಯ ಅಂತ, ನಮ್ಮ ಸಮಯ ಇದು, ನೀವ್ಯಾಕೆ ಬಂದಿದ್ರಿ ಎಂಬುದಾಗಿ ಕೇಳಿ ಇವರನ್ನು ತುಡುಗುವುದಕ್ಕೆ ಶುರು ಮಾಡ್ತಾರೆ. ಬಾಣ ಬಿಲ್ಲುಗಳನ್ನು ಇವರ ಮೇಲೆ ಪ್ರಯೋಗ ಮಾಡ್ತಾರೆ. ಆಗ ಅನಿವಾರ್ಯವಾಗಿ ಅರ್ಜುನ ತನ್ನಲ್ಲಿದ್ದಂತಹ ಬೆಳಕಿನ ಕೊಳ್ಳಿಯನ್ನೇ ಅಸ್ತ್ರವನ್ನಾಗಿ ಉಪಯೋಗ ಮಾಡಿ ಆಗ್ನೇಯಾಸ್ತ್ರದ ಮೂಲಕ ಅವರಿಗೆ ಪ್ರಯೋಗಿಸ್ತಾನೆ. ಅವರೆಲ್ಲರೂ ತುಂಬ ಶಿಕ್ಷೆಗೊಳಗಾಗ್ತಾರೆ. ಅವರನ್ನು ಆಗ್ನೇಯಾಸ್ತ್ರ ಸುಡ್ತಾ ಇರ್ತದೆ. ಆಗ ಎಲ್ಲರೂ ಹೋಗಿ ತಮ್ಮದು ತಪ್ಪಾಯಿತು ಎಂಬುದಾಗಿ ಹೇಳಿ ಕುಂತಿದೇವಿಯ ಕಾಲಿಗೆ ಬಿದ್ದು ತಮ್ಮನ್ನು ರಕ್ಷಿಸಬೇಕು ಎಂಬುದಾಗಿ ಕೇಳಿಕೊಳ್ತಾರೆ. ಆಗ ಧರ್ಮರಾಜ ಹೇಳ್ತಾನೆ, ಅರ್ಜುನ ನಿಲ್ಲಿಸು, ಶರಣಾದವರ ಮೇಲೆ ನಾವು ಬಾಣ ಪ್ರಯೋಗವನ್ನಾಗಲಿ ಯುದ್ಧವನ್ನಾಗಲಿ ಮಾಡಬಾರದು, ಅವರು ಶರಣಾಗಿದ್ದಾರೆ ಅಂದ ಕೂಡಲೇ ಅಣ್ಣನ ಮಾತಿಗೆ ಕಿವಿಗೊಟ್ಟಂತಹ ಅರ್ಜುನ ಬಾಣಪ್ರಯೋಗವನ್ನು ನಿಲ್ಲಿಸ್ತಾನೆ. ಆಗ ಆ ಗಂಧರ್ವ ಬಂದು ನಿಂತವನು ಹೇಳ್ತಾನೆ, ನೀವು ಯಾವುದೋ ಮಹಾಪುರುಷರಿದ್ದೀರಿ, ನಿಮ್ಮನ್ನು ನೋಡಿದರೆ ಬ್ರಾಹ್ಮಣರು ಎನ್ನತಕ್ಕದ್ದಕ್ಕಿಂತ ನಿಮ್ಮಲ್ಲಿ ಕ್ಷತ್ರಿಯ ಗುಣ ಕಂಡು ಬರ್ತಾ ಇದೆ ನನಗೆ. ನೀವು ಯಾವುದೋ ಮಹಾಪುರುಷರು, ನಮ್ಮನ್ನು ಕ್ಷಮಿಸಬೇಕು ಎಂಬುದಾಗಿ ಕೇಳ್ತಾನೆ. ಅಲ್ಲದೆ ತಾನು ಅಂಗಾರಪರ್ಣ ಎನ್ನತಕ್ಕಂತಹ ಗಂಧರ್ವ ಕುಬೇರನಿಗೆ ಸಹಚರ, ನನ್ನನ್ನು ಚಿತ್ರರಥ ಎಂಬುದಾಗಿಯೂ ಕರೆಯುತ್ತಾರೆ ಎಂದು ಹೇಳಿ ಪಾಂಡವರಿಗೆ ವಂದಿಸ್ತಾನೆ ಮತ್ತು ಹೇಳ್ತಾನೆ, ಅರ್ಜುನ ಮಹೇಂದ್ರನ ಮಗನಾದ ಕಾರಣದಿಂದ ಅವನಿಗೆ ನನ್ನಲ್ಲಿ ಇದ್ದಂತಹ ಚಾಕ್ಷುಷಿ ವಿದ್ಯೆಯನ್ನು ನೀಡುತ್ತೇನೆ, ಅಂದರೆ ಬೋಧಿಸುತ್ತೇನೆ. ಅದು ಮಾಯೆಯಿಂದ ಕಾಣದೆಯೇ ಯುದ್ಧ ಮಾಡುವವರನ್ನು ಗುರುತಿಸುವುದಕ್ಕೆ ಅನುಕೂಲವಾಗ್ತದೆ. ಅದಲ್ಲದೆ ಒಂದು ಪ್ರದೇಶದಲ್ಲಿ ಇದ್ದುಕೊಂಡು ಅದೆಷ್ಟೋ ದೂರದ ಪ್ರದೇಶದಲ್ಲಿದ್ದಂತಹ ವಿಷಯವನ್ನು ಕೂಡ ನೋಡಬಹುದು, ತಿಳಿದುಕೊಳ್ಳಬಹುದು. ಅಲ್ಲದೆ ನಿಮಗೆ ಪ್ರತಿಯೊಬ್ಬರಿಗೂ ತಾನು 100 ದಿವ್ಯಾಶ್ವಗಳನ್ನು ಕೊಡ್ತೇನೆ. ಅವು ನಿಮ್ಮ ಯಾವ ರೀತಿಯಾಗಿ ನಿಮಗೆ ಹೋಗಬೇಕು ಎಂಬುದಾಗಿ ಮನಸ್ಸು ಹೇಳುತ್ತದೆಯೋ ಅಲ್ಲಿಗೆ ಹೋಗತಕ್ಕಂತಹ ಶಕ್ತಿ ಉಳ್ಳತಕ್ಕಂಥವಳು ಎಂಬುದಾಗಿ ಹೇಳ್ತಾನೆ. ಆಗ ಅರ್ಜುನ, ಇಲ್ಲ, ನಾವು ಶರಣಾದವರಿಂದ ಅದನ್ನು ಸ್ವೀಕರಿಸುವುದು ಸರಿಯಲ್ಲ ಎಂಬುದಾಗಿ ಹೇಳಿದಾಗ, ಆ ದೃಷ್ಟಿಯಿಂದ ನಾನು ದಾನ ಮಾಡುತ್ತಿಲ್ಲ, ನಿಮ್ಮ ಶೌರ್ಯ ಧೈರ್ಯಗಳನ್ನು ನೋಡಿ ಮೆಚ್ಚಿಕೊಂಡು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಾಗ ಅವರು ಒಪ್ಪಿಕೊಳ್ತಾರೆ ಮತ್ತು ಇನ್ನೊಮ್ಮೆ ಬಂದು ನಿಮ್ಮಲ್ಲಿ ಪಡೆಯುತ್ತೇನೆ, ನಿಮ್ಮಲ್ಲೇ ಸದ್ಯದಲ್ಲಿ ಉಳಿಯಲಿ ಎಂಬುದಾಗಿ ಹೇಳ್ತಾರೆ. ಅವನು ಒಪ್ಪಿಕೊಳ್ತಾನೆ ಮತ್ತು ಅವರಿಗೆ ಹೇಳ್ತಾನೆ, ನೀವು
ನೋಡಿದರೆ ನೀವು ಕ್ಷತ್ರಿಯರು ಎಂಬುದು ನನಗೆ ಈಗ ಖಚಿತವಾಯಿತು. ಆದರೆ ನಿಮಗೆ ಮಂತ್ರಾಲೋಚನೆಗಾಗಲಿ ಪೌರೋಹಿತ್ಯಕ್ಕಾಗಲಿ ಒಬ್ಬರು ಬ್ರಾಹ್ಮಣರು ಇರುವುದು ಸೂಕ್ತವಾದದ್ದು. ಆದ್ದರಿಂದ ಇಲ್ಲಿಯೇ ಸಮೀಪದಲ್ಲಿ ಉತ್ಕೋಚ ಎನ್ನತಕ್ಕಂತಹ ಸ್ಥಳದಲ್ಲಿ ಧೌಮ್ಯರೆಂಬವರು ಇದ್ದಾರೆ. ಅವರು ಮಹಾಪ್ರಾಜ್ಞರು, ಸುಸಂಸ್ಕೃತರು, ಸಜ್ಜನರು, ಮಹಾಮೇಧಾವಿಗಳು, ಜ್ಞಾನಿಗಳು. ಅವರನ್ನು ನೀವು ದರ್ಶನ ಮಾಡಿ ಅವರನ್ನು ನಿಮ್ಮ ಪೌರೋಹಿತ್ಯರನ್ನಾಗಿ ಮಾಡಿಕೊಂಡರೆ ನಿಮಗೆ ಮುಂದೆಯೂ ಒಳ್ಳೆಯದಾಗ್ತದೆ ಎಂಬುದಾಗಿ ಹೇಳಿ ತಾನೂ ಕೂಡ ತಮ್ಮ ಸ್ಥಳಗಳಿಗೆ ಹಿಂದಿರುಗುತ್ತೇವೆ ಎಂಬುದಾಗಿ ಹೇಳಿ ಹೋಗುತ್ತಾನೆ. ನಂತರದಲ್ಲಿ ಅವರು ಧೌಮ್ಯಾಶ್ರಮದ ಕಡೆಗೆ ಕುಂತಿ ಮತ್ತು ಇವರು ಭೀಮಾರ್ಜುನ ನಕುಲ ಸಹದೇವರು ಹೋಗುತ್ತಾರೆ. ಇದು ಕೂಡ ಮಹಾಭಾರತದಲ್ಲಿ ಬರತಕ್ಕಂತಹ ಕತೆ, ತಿಳಿದುಕೊಳ್ಳೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.